ಗನ್ ಹಿಡಿದು ಕೆಕೆಆರ್ಟಿಸಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಡ್ಯಾನ್ಸ್ ಮಾಡಿರುವಂತಹ ಒಂದು ವಿಡಿಯೋ ಹೊರಗೆ ಬಂದಿದೆ. ಅದು ಮದುವೆ ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ ಗನ್ನ ಶೋ ಆಫ್ ಮಾಡೋ ಮೂಲಕ. ಗನ್ ಹಿಡಿದು ಕೆಕೆಆರ್ಟಿಸಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಡ್ಯಾನ್ಸ್ ಮಾಡಿರುವಂತಹ ಪ್ರಕರಣ ತೀವ್ರ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಮತಿನ್ ಪಟೇಲ್ನ ಒಂದು ನಡವಳಿಕೆ. ಇದೇ ವಿಷಯವಾಗಿ ಕಾಂಗ್ರೆಸ್ ಮುಖಂಡ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಟಾಯ್ಸ್ ಗನ್ ಹಿಡಿದು ಡ್ಯಾನ್ಸ್ ಮಾಡಿದ್ದು ಅದು ಒರಿಜಿನಲ್ ಗನ್ ಅಲ್ಲ, ಕಳೆದ 1 ತಿಂಗಳ ಹಿಂದಿನ ವಿಡಿಯೋ ಅದಾಗಿದೆ ಅಂತ ಕೂಡ ಅವರು ಸಬೂಬನ್ನ ಕೊಟ್ಟಿದ್ದಾರೆ. ಕುಟುಂಬದ ಕಾರ್ಯಕ್ರಮದಲ್ಲಿ ಡೂಪ್ಲಿಕೇಟ್ ಗನ್ ಹಿಡಿದು ಡ್ಯಾನ್ಸ್ ಮಾಡಲಾಗಿತ್ತು ಅನ್ನೋದು ಅವರ ಸ್ಟೇಟ್ಮೆಂಟ್. ಪೊಲೀಸರು ನೋಟಿಸ್ ಕೊಟ್ಟಿದ್ದು, ನೋಟಿಸ್ಗೆ ಈಗಾಗಲೇ ವಿವರಣೆ ಸಹ ಕೊಟ್ಟಿದ್ದೀನಿ ಅಂತ ತಿಳಿಸಿದ್ದಾರೆ. ಇವತ್ತ ನಾನು ಕೂಡ ಎಲ್ಲ ಮಾಧ್ಯಮದಲ್ಲಿ ನೋಡಿದೆ. ನಾನು ಹೋದ ತಿಂಗಳ 18ನೇ ತಾರೀಕು ಒಂದು ರೆಸಾರ್ಟ್ನಲ್ಲಿ ನನ್ನ ಕುಟುಂಬದ ಒಂದು ಕಾರ್ಯಕ್ರಮ ಇತ್ತು, ಸಂಗೀತ ಕಾರ್ಯಕ್ರಮ ಇತ್ತು. ನಮ್ಮ ಅಕ್ಕವ್ರ ಮಗಳ ಒಂದು ಸಂಗೀತ ಕಾರ್ಯಕ್ರಮ ಇತ್ತು, ಅವ್ರದ್ದು ವಾರ್ಷಿಕ ಕಾರ್ಯಕ್ರಮ ಇತ್ತು. ಅದರಲ್ಲಿ ನಮ್ಮ ಕುಟುಂಬ ಸದಸ್ಯರು, ನನ್ನ ಮಕ್ಕಳು, ನಮ್ಮ ಎಲ್ಲ ಕುಟುಂಬ ಸದಸ್ಯರು ಇದ್ದರು. ಅದರಲ್ಲಿ ನನಗೊಂದು ಸಂಗೀತದ ಒಂದು ಪಾತ್ರ ಕೊಟ್ಟಿರು. ಎಲ್ಲ ಮನೆಯಲ್ಲಿ ಅಂದೊಬ್ಬರವ್ರಿಗೆ ಪಾತ್ರ ಕೊಟ್ಟಿರು. ಅದರಲ್ಲಿ ಒಂದು ನಮಗೆ ಸಂಗೀತ ದುರಂಧರ್ ಫಿಲ್ಮ್ದು ಒಂದು ಪಾತ್ರ ಕೊಟ್ಟಿರು. ಅದ್ರಾಗ ನಕಲಿ ಟಾಯ್ಸ್ ಕೊಟ್ಟು ನಮ್ಮ ಮಗ ಅದ, ನಮ್ಮ ಮಕ್ಕಳು ಎಲ್ಲ ಅದ, ಪಾಪ ನೀವು ಒಂದು ಪಾತ್ರ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡೋಣ. ನಾವೊಂದು ಅದರಲ್ಲಿ ಒಂದು ಮನೆ ಕುಟುಂಬದ ಕಾರ್ಯಕ್ರಮದಲ್ಲಿ ಒಂದು ಪಾತ್ರ ಮಾಡಿದ್ದೇನೆ ಅಷ್ಟೇ. ಅದಕ್ಕೆ ಬಿಟ್ಟು ನಾನು ಅಲ್ಲಿ ಏನು ಕಾರ್ಯಕ್ರಮದಲ್ಲಿ ಶೂಟ್ ಮಾಡಲಿಲ್ಲ. ನಾನು ಜವಾಬ್ದಾರಿ ಸ್ಥಾನದಾಗ ಇಟ್ಕೊಂಡು ಆ ಥರ ಏನಿಲ್ಲ. ಒಂದು ಮನೆತನ ಕಾರ್ಯಕ್ರಮದಲ್ಲಿ ಏನೋ ಮಕ್ಕಳ ರಿಕ್ವೆಸ್ಟ್ ಮಾಡಿದ್ಮೇಲೆ ಒಂದು ಸೀನ್ ಮಾಡಿದ್ದೀನಿ ಅಷ್ಟೇ, ಒಂದು ಪಾತ್ರ. ಗನ್ ತೋರಿಸಿರೋದು ಆಟಿಕೆ ಇದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಇಲ್ಲಿ ಒಂದು ರಾಜಕಾರಣಿ ಅಂತ ನಾ ತಿಳ್ಕೊಬೋದು. ಯಾಕಂದರೆ ಒಂದು ರಾಜಕಾರಣಿ ಮಾಡಲಿ ಅವರು, ನಾವು ಬೇರೆ ಬೇರೆ ಇದರಲ್ಲಿ ನಾವು ರಾಜಕಾರಣಿ ಇದ್ದಾಗ ನಾವು ರಾಜಕಾರಣಿ ಮಾಡೋಣ. ಒಂದು ಕುಟುಂಬದ ಕಾರ್ಯಕ್ರಮದಲ್ಲಿ ಈ ಥರ ವೈರಲ್ ಮಾಡ್ಕೊಂಡು ಇದು ಆಗಬೇಡದಿತ್ತು. ಇದು